ಮನೆ ಕಟ್ಟುವುದು ಎಲ್ಲರ ಜೀವನದ ಕನಸು. ಈ ಹಿಂದೆ ಶಿಲಾಯುಗದ ಮನುಷ್ಯರು ಗುಹೆಗಳಲ್ಲಿ ಬದುಕುತ್ತಿದ್ದರು. ಕಾಲಾನಂತರ ನಾಗರಿಕತೆಯ ಬದಲಾವಣೆಗಳಿಂದ ವಿವಿಧ ವಿನ್ಯಾಸಗಳ ವಾಸ್ತುಶಿಲ್ಪ ಆಧಾರಿತ ಮನೆಗಳ ನಿರ್ಮಾಣವನ್ನು ನೋಡಬಹುದು. ಗುಡಿಸಲು, ಹೆಂಚು, ಮೋಲ್ಡ್ ಶೀಟುಗಳು ಸೇರಿದಂತೆ ಬಹಳಷ್ಟು ಬಗೆಯ ವಿನ್ಯಾಸಗಳಿಂದ ಕೂಡಿರುವ ಮನೆಗಳಿವೆ. ಎಲ್ಲರ ಕನಸಿನ ಮನೆಗಳು ಅವರದೇ ಆದ ಕಲ್ಪನಾ ಲೋಕದ ಒಂದು ಅರಮನೆಯೇ ಆಗಿರುತ್ತದೆ. ಅಂತಹದೇ ಒಂದು ಕನಸು ನನಸು ಮಾಡಿರುವ ಮನೆಯನ್ನು ನೋಡೋಣ ಬನ್ನಿ. ಒರಿಜಿನಲ್ ಮರನೇ ನಾವು ಆಕ್ಚುಲಿ ಈ ಮನೆ ಕಟ್ಟಕ್ಕೆ ನಾವು ಪ್ಲಾನ್ ಮಾಡಿದಾಗ ಕಂಬದ ಮನೆ ಕಟ್ಟಬೇಕು ಅಂತ ಒಂದು ಉದ್ದೇಶ ಇದ್ದಿದ್ದು. ಇದು ಬಿಲ್ವಾರ ಅಂತ ಇದು ಮರದ ಇದು ಜಾತಿ. ಒಂದಕ್ಕೆ ಈ ಸ್ಟೋನು ಇದೆಲ್ಲ ಸೇರಿ 1 ಲಕ್ಷ ಹತ್ರ 1 ಲಕ್ಷ ರೂಪಾಯಿ ಬಿದ್ದಿದೆ ಒಂದು ಕಂಬಕ್ಕೆ. ಹೌದು, ಇದು ಆಕ್ಚುಲಿ ಮನೆ ನಮ್ಮ ಮನೇಲಿ ಇತ್ತು, ಬ್ಯಾಂಗ್ಳೂರಲ್ಲಿ ಇತ್ತು. ಸೊ ಅದು ಇದು ಮಾಡಿಸಿದ್ದು ಟೀಕ್ ಮರದಲ್ಲಿ ಮಾಡಿಸಿದ್ದು. ಆಮೇಲೆ ಇದು ಒಂಥರ ಹಳ್ಳಿ ಲುಕ್ಗೂ ಇದೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿಗೆ ತಂದು ಹಾಕಿದ್ವಿ. ಮಾಡಿದ್ದು ಇಲ್ಲಿಗೆ ಫಸ್ಟ್ ಟೈಮ್ ಬಂದಾಗ. ಅವರು ಹೊರಗಡೆ ಓಡಾಡ್ತಾ ಇರ್ತಾರೆ, ಸೊ ಹಂಗಾಗಿ. ಮತ್ತೆ ಇದೆಲ್ಲ ಆಂಟಿಕ್ ನಾನ್ ಫಸ್ಟ್. ಮತ್ತೆ ನಮ್ಗೆ ಗಿಫ್ಟ್ ಮಾಡೋರು ಕೂಡ ನಮ್ ಥಿಂಕಿಂಗ್ಗೆ ಮಾಡಿ ಇದು ನಮ್ಮ ಅಜ್ಜಿ ಮನೆ, ನಮ್ಮ ಅಜ್ಜಿ ಕಾಲದ್ದು. ಸೊ ಇದೆಲ್ಲ ನಾವು. ಮತ್ತೆ ಇದು ದಶಾವತಾರ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಒಂದು ಡೋರ್ ಮಾಡಿದೀವಿ. ಇಲ್ಲಿಂದಾನೇ ನಾವು ಆ ಕಡೆ ಹೊರಗಡೆ ಹೋಗಂಗೆ ಪಡಸಾಲೆಗೆ ಹೋಗಂಗೆ ಮಾಡ್ಕೊಂಡಿದೀವಿ. ಆಕ್ಚುಲಿ ಏನೋ ಅಂತಾರಲ್ಲ, ಈಗ ಸ್ವರ್ಗಕ್ಕೆ ಏನೋ ಒಂದು ನಮ್ಗೆ ಸ್ವರ್ಗ ಸಿಕ್ತಪ್ಪ ಅಂತ ಅಂತೀವಲ್ಲ, ಆ ಖುಷಿ ನಮ್ಗೆ. ನಮ್ದು ಮದ್ದೂರ್ ಜಾತ್ರೆ ನಡೆಯುತ್ತೆ. ಮದ್ದೂರ್ ಜಾತ್ರೆನಲ್ಲಿ ಇದು ಮಾಡ್ತಾ ಇದ್ರು ಇವ್ರು. ಇದು ತಂಜೂರ್ ಪೇಂಟಿಂಗ್ ಅಂತ. ಇದು ಬ್ಯಾಂಗ್ಳೂರಲ್ಲಿ ರಾಗ ಕ್ರಿಯೇಷನ್ ಅಲ್ಲಿ ತಂದಿರೋದು. ಇದು ರಾಜರಾಜೇಶ್ವರಿ ದೇವಿ ಆಟ ಆಡ್ತಾ ಇದೀವಿ. ಇದು ಎಲ್ಲ ಇದೆಲ್ಲ ಆಂಟಿಕ್ ಪೀಸ್ ಇದು. ಮತ್ತೆ ಇದೊಂಥರ ದಶಾವತಾರ ನೋಡಿ. ಇಲ್ಲೊಂದು ಇದು ನೋಡಿ, ಇದು ಹಸು ಕಟ್ತಾ ಇದ್ರು ಆಕ್ಚುಲಿ. ಈಗಲೂ ಇದೆಲ್ಲ ನೋಡಿ ನಾವು ಬೆಳೆದಿರೋ ತರಕಾರಿ ಇದೆಲ್ಲ ನೋಡಿ, ಇವೆಲ್ಲ ನಾವೇ ಬೆಳೆದಿರೋದು. ಸೊ ಮತ್ತೆ ನಾವು ನೋಡಿ ಹಿಂದಿನ ಕಾಲ ತರ ರಾಗಿ ಗಂಜಿ ನೋಡಿ, ರಾಗಿ ಗಂಜಿ ಮಾಡಿದೀವಿ. ಸೊ